ಹಾಯ್ ಫ್ರೆಂಡ್ಸ್, ನಮ್ಮ ಓರಿಯೋ ನೋಡಿ ಏನು ಮಾಡ್ತಾ ಇದ್ದಾನೆ ನೋಡಿ. ಅವನಿಗೆ ಒಂದು ಆನ್ಲೈನ್ ಒಂದು ಪರ್ಚೇಸ್ ಮಾಡಿದೆ. ಇದು ಇವಾಗ ಬಂದಿದೆ. ಏನಂತ ಅವನೇ ಓಪನ್ ಮಾಡಿ ರೆಡಿ ನೋಡ್ಲಿಕ್ಕೆ ಅವನು ಅಷ್ಟು ಇಂಟ್ರೆಸ್ಟ್ ಇದ್ದಾನೆ. ಏನು ಇರ್ಬೋದಂತೇಳಿ ಆಗದಿಂದ ಟ್ರೈ ಮಾಡ್ತಾ ಇದ್ದಾನೆ ಓಪನ್ ಮಾಡಂತೇಳಿ. ಅವನು ಸುಮಾರು ಒಂದು ಅರ್ಧ ಇದು ಮಾಡಿದ್ದಾನೆ, ಓಪನ್ ಮಾಡಿದ್ದಾನೆ. ಏನದು ಅದರಲ್ಲಿ ನೋಡ ಏನಂತೇಳಿ. ನೋಡ ನಿಲ್ಲು, ನಾನು ಓಪನ್ ಮಾಡ್ತೇನೆ. ಇದು ಸುಮಾರು ಒಂದು ವಾರ ಆಯಿತು. ಮೊನ್ನೆ ನಾನು ಆರ್ಡರ್ ಕೊಟ್ಟಿದ್ದೆ, ಇವಾಗ ಬಂದದ್ದು ನೋಡಿ. ನೋಡಿ ಬಂದಿದೆ ನಿಂದು ಫೇವ್ರೇಟ್. ವೇಟ್ ನೋಡ ಏನ್ ಮಾಡ್ತಾ ಇದ್ದಾನೆ ನೋಡು. ವೇಟ್ ಬಾಬು. ನೋಡಿ ಹೋಗು, ಇದು ಇವನಿಗೆ. ಏನ್ ಮಾಡ್ತಾ ಇದ್ದಾನೆ? ಸ್ಮೆಲ್ ನೋಡ್ತಾ ಇದ್ದಾನೆ. ಅಂದ್ರೆ ಅವನಿಗೆ ಸುಸು ಪಾಟಿ ಎಲ್ಲ ಮಾಡ್ಲಿಕ್ಕೆ ಈ ತರ ಗ್ರಾಸ್ ಬೇಕು. ಯಾಕೆಂದ್ರೆ ನಾವು ಔಟ್ ಸೈಡ್ ಕೊಂಡು ಹೋಗುದಿಲ್ಲ, ಅದಕ್ಕೆ ಈ ತರ ನಾವೊಂದು ಮ್ಯಾಟ್ ತಂದಿದ್ದೇವೆ. ಇದು ಈ ತರ ಇಟ್ಟುಂಟಲ್ಲ, ಅದು ಅವನಿಗೆ ನಂಬರ್ 1 ನಂಬರ್ 2 ಎಲ್ಲ ಮಾಡ್ಬೋದು. ನಾನು ತರಿಸಿದೆ. ಯಾಕಿಲ್ಲಂದ್ರೆ ಅಲ್ಲೆಲ್ಲಿ ಮಾಡ್ತಾರಲ್ಲ, ಅದಕ್ಕೆ. ಇದು ತುಂಬಾ ದಿನ ಆಯ್ತು ಬರ್ಲಿಕ್ಕೆ, ಇವಾಗ ಬಂದದಷ್ಟೇ. ನೋಡಿ ಅವನು ಏನ್ ಮಾಡ್ತಾ ಇದ್ದಾನೆ ನೋಡಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ತುಂಬಾ ಚೀಪ್ ಆಗಿ ಉಂಟು, ಒಳ್ಳೇದುಂಟು ನೋಡಿ. ಫ್ರೆಂಡ್ಸ್, ಯಾರೆಲ್ಲ ನಿಮ್ಮ ಹತ್ತಿರ ಯಾವ್ದು ಅಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಸಣ್ಣ ಡಾಗ್ ಪೆಟ್ಸ್ ಎಲ್ಲ ಇದ್ರೆ ಅದಕ್ಕೆ ಯೂಸ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲಲ್ಲಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಮತ್ತು ಇಂಡಿಪೆಂಡೆಂಟ್ ಮನೆಯಲ್ಲಿ ಪ್ರಾಬ್ಲಮ್ ಏನಿಲ್ಲ. ಈ ತರ ನೋಡಿ, ಇದಿದ್ರೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಬೇಕಿದ್ರೆ ನನ್ನ ಲಿಂಕ್ ಅನ್ನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ, ನಿಮ್ಗೆ ಬೈ ಮಾಡ್ಬೋದು. ಓಕೆ.
ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ ಅಲ್ಲ? ಗುಡ್ ಈವ್ನಿಂಗ್. ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹಾಯ್ ಹೇಳು. ಕಚ್ಚಬಾರ್ದು ನೋಡಿಲಿ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಓರಿಯದಲ್ಲಿ ತುಂಬಾ ಖುಷಿಯಾಗಿದ್ದಾನೆ. ಓರಿಯೋ ಮಲಗೆ ಎಲ್ಲ ಆಯ್ತು. ಈಗ ಒಂದು ಆಟ ಆಡುವ ಟೈಮ್ ನೋಡಿ. ಅವನು ಈ ಪುಟ್ಟ ಹಾಸಿಗೆಯಲ್ಲಿ ಎಷ್ಟೆಲ್ಲ ಟಾಯ್ಸ್ ಉಂಟು ನೋಡಿ. ಆಟ ಆಡು ನೋಡಿ. ಇದು ಅವನಿಗೆ ಕಚ್ಚಲಿಕ್ಕೆ, ಇದೊಂದು ಬೆಲ್ಟ್ ಇವತ್ತು ಬೆಳಿಗ್ಗೆ ನಾನು ಹಾಕಿದ ನಂತರ ಒಂದೇ ಕೆಲಸ ಈಗ ಮಾಡುದು. ಅದಾದ ನನಗೆ ಇರಿಟೇಟ್ ಆಗ್ತಾ ಇತ್ತಂತ ಮತ್ತೆ ನಾನು ತೆಗ್ದೆ. ಪಾಪ ಬೇಡ ಯಾಕೆ ಇದು ಮಾಡುದು ಅಂತೇಳಿ ತೆಗ್ದೆ. ಮತ್ತೆ ಅವನದ್ದು ಪ್ರೀತಿ ಅಂದ ಅವನು ಫ್ರೆಂಡ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅದು ಇದೊಂದು ಡಾಗಿ, ಅದು ಸಹ ಡಾಗಿ. ನೋಡಿ ಮಾಡ್ತಾನೆ ನೋಡಿ. ತುಂಬಾ ಖುಷಿಯಲ್ಲಿ ಎಷ್ಟು ಹೊತ್ತು ಇವನು ಇದರಲ್ಲಿ ಆಟ ಆಡ್ತಾನೆ. ತುಂಬಾ ಖುಷಿಯಾಗಿರ್ತಾನೆ. ಅಂದ್ರೆ ನಂದೊಂದು ಫ್ರೆಂಡ್ ಅಂತ. ಯಾಕೆಂದ್ರೆ ಅವನು ಬೋನ್ ಆದದ ಜನ್ಮ ಆದದ್ದು ಆ ಮನೆಯಲ್ಲಿ ಒಂದು 4-5 ಮರಿ ಇತ್ತಲ್ಲ. ಅವನ ತಮ್ಮ ಆಗ್ಲಿ ತಂಗಿ ಎಲ್ಲ ಇದ್ರಲ್ಲ, ಒಟ್ಟಿಗಿರುವಾಗ ಅವನಿಗೆ ಒಂದು ಅಭ್ಯಾಸ ನೆನಪಾಗ್ತಾ ಇತ್ತೇನೋ. ನಂಗೇನೋ ಏನಾಯ್ತು, ನಂದಲ್ಲಿ ಒಂದು ಡಾಲ್ ಇತ್ತು, ಕೊಟ್ಟೆ. ಆವಾಗದಿಂದ ಇದು ತುಂಬಾ ಪ್ರೀತಿ. ನಾವು ಆಟ ಆಡುದು, ಕಾಲೆಲ್ಲ ಕಚ್ಚುವುದು, ಬಾಲ ಕಚ್ಚುವುದು, ಕಿವಿ ಕಚ್ಚುವುದು. ನೋಡಿ ಕಾಣ್ತದಲ್ಲ. ಇದನ್ನ ತಕೊಂಡು ಹೋಗುದು ಬರುದು ಒಂದೇ ಕೆಲಸ ಅವನಿಗೆ. ಮತ್ತು ಬಾಲ್ ನೋಡಿ, 2 ಬಾಲ್ ಉಂಟು. ಬಾಯ್ಸ್ ಅಲ್ಲ, ಇದು ಹುಡುಗ ಅಲ್ಲ. 2 ಬಾಲ್ ಉಂಟು. ಇದು ಕಚ್ಲಿಕ್ಕೆ. ಇದ್ರಲ್ಲಿ ಪಿ ಅಂತ ಇತ್ತು. ಅದಕ್ಕೆಂತ ಶಬ್ದ ಬರ್ತದೆ ಅಂತ ಹೇಳಿ ಪಿ ಅದು ನಮಗೂ ಸಹ ಇಷ್ಟ ಆಗುದಿಲ್ಲ. ಇರಿಟೇಟ್, ಅವನಿಗೆ ಸಹ ಇಷ್ಟ ಆಗುದಿಲ್ಲ. ಅದು ಶಬ್ದ ಕೇಳಿದ ತಕ್ಷಣ ಓಡಿ ಹೋಗ್ತಾ ಇದ್ದ ಹೆದ್ರಿಕೆಯಿಂದ. ಅದು ನಾವೆಲ್ಲ ತೆಗ್ದಿದ್ದೇವೆ, ಇದು ಬೇಡ ಅಂತೇಳಿ. ಇದ್ರಲ್ಲಿ ಸಹ ಇತ್ತು ಇಷ್ಟೆಲ್ಲ ನೋಡಿ. ಈ ನಮ್ಮ ಓರಿಯೋಗಿ ಇಷ್ಟೆಲ್ಲ ಟಾಯ್ಸ್ ಉಂಟು. ಈಗ ಈ ಹಾಸಿಗೆಯಲ್ಲಿ ಹಾಕಿ ಅವನು ಅದರಲ್ಲಿ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾನೆ. ತುಂಬಾ ಖುಷಿಯಾಗಿರ್ತಾನೆ. ಹಾಗೇನೆ ಇನ್ನೊಂದು ಒಂದೊಂದು ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿದ್ದೆ. ಆ ಪ್ರಾಡಕ್ಟ್ ಸಹ ಇವತ್ತು ಆಲ್ರೆಡಿ ಬಂದು ಬಿಟ್ಟಿದೆ. ಅದು ಸಹ ನಾನು ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ನಂಗೆ ಯಾವಾಗ ಬೇಕೋ ಆವಾಗ ನಾನು, ಅಂದ್ರೆ ಬೇಕಂತೇಳಿ ನಾಳೆ ಬರ್ಬೋದಂತೇಳಿ ನಾನು ಇಂದು ಆರ್ಡರ್ ಮಾಡುದು. ಈಗ ಎಂತ ಗೊತ್ತಾ, ಒಂದು ಆರ್ಡರ್ ಮಾಡ್ಬೇಕು ಸುಮಾರು ಒಂದು 10-15 ದಿನ ವೇಟ್ ಮಾಡ್ಬೇಕು. ಆ ತರ ಉಂಟು. ಅಟ್ಲೀಸ್ಟ್ ಒಂದು 7-8 ದಿನ ಆದ್ರೂ ವೇಟ್ ಮಾಡಲೇಬೇಕು. ಆ ಥರ ಇವತ್ತೊಂದು ಬಂದಿದೆ ಅವನಿಗೆ ಇಂಪಾರ್ಟೆಂಟ್. ಅದೇನಂತ ನಾನು ನಿಮಗೆ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಈ ಪ್ರಾಡಕ್ಟ್ ಇವತ್ತು ನಮ್ಮ ಊರಿಗೆ ಬಂದಿದೆ. ಏನಂತ ನೋಡ್ಲಿಕ್ಕೆ ಎಷ್ಟು ಆತುರದಿಂದ ನೋಡಿ. ಒಮ್ಮೆ ಓಪನ್ ಮಾಡಿ ಅಂತ ಅವನು ಯಾವಾಗದಿಂದ ವೇಟ್ ಮಾಡ್ತಾ ಇದ್ದಾನೆ. ಅವನು ಮಲಗಿದ್ದ, ಈ ಪ್ರಾಡಕ್ಟ್ ಬರುವಾಗ ಮಲಗಿದ್ದ. ಅವನು ಎದ್ದ ನಂತರ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೇನೆ. ನೋಡುವ ಅವನದು ಏನು ಪ್ರಾಡಕ್ಟ್ ಬಂದಿದೆ ಅಂತ ಅವನಿಗೊಂದು ಆತುರ. ಫ್ರೆಂಡ್ಸ್ ನೋಡಿ, ಈ ತರ ಬಂದಿದೆ. ನಾವು ತೆಗೆದು ಬೇಕಾದ್ರೆ ಅವನಿಗೆ ಅಂದ್ರೆ ಎಟಾಕದಿದ್ರೆ ನಾವು ಕೆಳಗಿಟ್ಟು ಸಹ ಕೊಡ್ಬೋದು. ಇಲ್ಲಾಂದ್ರೆ ಇದ್ರಲ್ಲಿ ಸ್ವಲ್ಪ ದೊಡ್ಡದಾದ ನಂತರ ತಿನ್ಲಿಕ್ಕೆ ಸಹ ಇದಾಗ್ತದೆ. ಬಾ ಓರಿಯೋ ನೋಡು, ಇವನಿಗೆ ಹೈಟ್ ಆಗ್ಬೋದಾ? ಆಗ್ತದೆ ನೋಡುವ. ಡೆಮೋ ಮತ್ತು ತೋರಿಸ್ತೇನೆ ನಾನು. ಓಕೆ, ಇಲ್ಲಿ ನಿಲ್ಲು. ಇದ್ರಲ್ಲಿ ನೀರ್ ಹಾಕ್ಲಿಕ್ಕೆ, ಈ ಬಾಟಲಲ್ಲಿ ನೀರ್ ಹಾಕ್ಲಿಕ್ಕೆ ನೋಡುವ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಇದು ನೋಡಿ. ಓಕೆ, ಇದರಲ್ಲಿ ನಾವು ನೀರು ಹಾಕ್ತೇವೆ. ಫ್ರೆಂಡ್ಸ್ ನೋಡಿ, ಈಗ ನಾನು ನೀರು ಹಾಕಿದ್ದೇನೆ. ಈ ನೀರನ್ನು ನಾವು ಗೊತ್ತಿಲ್ಲ ನೋಡಿ, ಈ ತರ ಹಾಕಿದ್ರೆ ಉಂಟಲ್ಲ, ಇದರಿಂದ ಹೋಲಿಂದ ಬರ್ತದೆ. ಇವನು ಕುಡಿದ್ರೆ ಆಯ್ತು. ನೋಡಿ, ಕುಡಿತಾ ಇದ್ದಾನೆ ನೋಡಿ. ಇನಾಗ್ರೇಷನ್ ಮಾಡಿದ ನಮ್ಮ ಓರಿಯೋ ಈಗ. ವೆರಿ ಗುಡ್. ಅದು ಅಲ್ಲಿ ಬರ್ತಾ ಇರ್ತದೆ, ಅವನು ಕುಡಿದಾಗೆ ಉಂಟಲ್ಲ. ಚೆನ್ನಾಗಿದೆ ಫ್ರೆಂಡ್ಸ್. ಯಾಕೆಂದ್ರೆ ಜಾಸ್ತಿ ನೀರು ಇಡ್ಬಾರ್ದು. ಇಲ್ಲಿಂದ ಬೇಕಾದಾಗೆ ಅದು ನೀರು ಬರ್ತಾ ಇರ್ತದೆ. ಕುಡಿಲಿಕ್ಕೆ ಸಹ ಅವನಿಗೆ ಈಸಿ ಆಗ್ತದೆ ನೋಡಿ. ಇಲ್ಲಿ ಖಾಲಿ ಆದಾಗ ಇಲ್ಲಿ ಬರ್ತಾ ಇರ್ತದೆ. ನಮ್ದು ಫಿಲ್ಟರ್ ನೀರು ಹೇಗೆ ಯಾವ ತರ ಆ ತರ ಅಲ್ಲ. ಈಗ ಸ್ವಲ್ಪ ಅವನಿಗೆ ಪೆಡಿಗ್ರಿ ಹಾಕುವ.
ನಡಿ ಇಲ್ಲಿ ಬಾ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್. ಓರಿ ಅಂತೂ ಇನೋಗ್ರೇಷನ್ ಮಾಡಿದ, ನೀರು ಕುಡ್ದ, ಪೆಡಿಗ್ರಿ ತಿಂದ. ಅವನಿಗಂತೂ ತುಂಬಾ ಇಷ್ಟ ಆಯಿತು. ಅವನದು ಹೊಟ್ಟೆ ಫುಲ್ ಆಯ್ತು. ಅವನು ಆ ಕಡೆ ಆಟ ಆಡ್ತಿದ್ದಾನೆ. ಫ್ರೆಂಡ್ಸ್, ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆದರೆ ನಾನು ಈ ಪ್ರಾಡಕ್ಟ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಯಾರಿಗೆ ತಕೊಳ್ಳಿಕ್ಕೆ ಉಂಟು ಅದನ್ನು ನೀವು ಬೈ ಮಾಡ್ಬೋದು. ಓಕೆ, ನಂಗಂತೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಯಾರ ಮನೆಯಲ್ಲಿ ಪೆಟ್ಸ್ ಸಣ್ಣ ಸಣ್ಣ ಮರಿ ಏನಾದ್ರು ನೀವು ಸಾಕ್ತಿದ್ದಾದರೆ ನಿಮ್ಗೆ ಈ ಥರ ಬೇಕಾದರೆ ನೀವು ಈ ಥರ ತೆಗೆದುಕೊಳ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಸ್ವಲ್ಪ ಲೇಟ್ ಆಗ್ತದೆ, ಒಂದು 7-8 ಡೇಸ್ ಹಾಗೆ ಆಗ್ತದೆ. ಬಟ್ ಡೋಂಟ್ ವರಿ, ನಂಗೆ ಇಷ್ಟ ಆದದ್ದೇ ಬಂದು ಬಿಡ್ತಲ್ಲ, ಅಷ್ಟೇ ಸಾಕು. ಓಕೆ, ಸರಿ.